ಹೋರಾಟದ ಕಿಚ್ಚಿನ ನಡುವೆ ಸ್ವಾಮೀಜಿ ಹೇಳಿಕೆಯ ವಿರುದ್ಧ ಕಾಂಗ್ರೆಸ್ ಉರಿಯಾಗಿದೆ. ಸ್ವಾಮೀಜಿ ಮೇಲೆ ಹಾಕಿರೋ ಎಫ್ಐಆರ್ ಈಗ ರಾಜಕೀಯ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಇದರ ವಿರುದ್ಧ ಕಮಲ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆ ವಕ್ಫ್ ಮಂಡಳಿನೇ ಇಲ್ಲ ಅನ್ನೋ ತರ ಮಾಡಬೇಕು. ಒಂದು ಆ ಮುಸ್ಲಿಂ ಜನಾಂಗಕ್ಕೆ ವೋಟಿನ ಪವರೇ ಇಲ್ಲ ಅಂತ ಮಾಡ್ಬಿಟ್ಟೆ ಕಾನೂನು. ಚಂದ್ರಶೇಖರನಾಥ ಸ್ವಾಮೀಜಿಯ ಈ ಹೇಳಿಕೆ ಇದೀಗ ರಾಜ್ಯ ರಾಜಕೀಯದಲ್ಲಿ ಹೊಸ ವಿವಾದ ಸೃಷ್ಟಿಸಿದೆ. ಹಿಂದೂಗಳ ಪರ ಮಾತನಾಡಿದ ಸ್ವಾಮೀಜಿ ವಿರುದ್ಧ ಉಪ್ಪರಪೇಟೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ನಾಳೆ ವಿಚಾರಣೆಗೆ ಬರುವಂತೆ ಶ್ರೀಗೆ ಸಮನ್ಸ್ ಜಾರಿ ಮಾಡಲಾಗಿದೆ. ನಮ್ಮ ದೇಶಕ್ಕೆ ಒಳ್ಳೆ ಕೀರ್ತಿ, ಒಳ್ಳೆ ಅಭಿಪ್ರಾಯ ಬರಬೇಕು ಅಂದ್ರೆ ಈ ರಾಜಕೀಯದವ್ರು ಮಾಡ್ತಾ ಇರ್ತಕ್ಕಂಥದ್ದು ಓಟ್ಗೋಸ್ಕರ ಮಾಡ್ತಾ ಇರೋದ್ರಿಂದ ಆ ಮುಸ್ಲಿಂ ಜನಾಂಗಕ್ಕೆ ಈ ವೋಟಿನ ಪವರೇ ಇಲ್ಲ ಅಂತ ಮಾಡ್ಬಿಟ್ಟೆ ಕಾನೂನು. ಆಗ ತನಿಖೆಗೆ ಹಾಜರಾಗದೆ ಹೋದ್ರೆ ಶ್ರೀಗಳ ಬಂಧನವಾಗುತ್ತಾ ಎನ್ನುವ ಪ್ರಶ್ನೆಯೂ ಎದ್ದಿದೆ. ಜೊತೆಗೆ ರಾಜಕೀಯ ಸಮರ ತಾರಕಕ್ಕೇರಿದೆ. ವಿಧಾನಸೌಧದಲ್ಲೇ ಪಾಕಿಸ್ತಾನ ಜಿಂದಾಬಾದ್ ಅಂದ್ರೂ ಕ್ರಮ ತೆಗೆದುಕೊಂಡಿಲ್ಲ. ನೀವು ಇಲ್ಲಿ ಸ್ವಾಮೀಜಿ ಅವರು ಒಂದು ಹೇಳಿಕೆ ಕೊಟ್ಟರೆ ಅವ್ರಿಗೆ ನೋಟಿಸ್ ಕೊಡ್ತೀರಿ ಅಂದರೆ ನಾಚಿಕೆ ಆಗಲ್ವ ನಿಮ್ಮ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ? ಏನು ಮಾನ ಮರ್ಯಾದೆ ಇರೋವಂಥ ಸರ್ಕಾರನ? ಅದಕ್ಕೆ ಈ ಥರ ಗೊಡ್ಡು ಬೆದರಿಕೆಗಳಿಗೆಲ್ಲ ನಿಮ್ಮ ನೋಟಿಸು ಈ ಥರಕ್ಕೆಲ್ಲ ಗೊಡ್ಡು ಬೆದರಿಕೆಗಳಿಗೆಲ್ಲ ಬಗ್ಗಲ್ಲ. ಇಡೀ ಸಮಾಜ ಅವ್ರ ಜೊತೆ ನಿಲ್ತೀರಿ, ಮಠದ ಜೊತೆ ನಿಲ್ತೀರಿ. ಅವ್ರು ಈಗಾಗಲೇ ಅವ್ರು ಏನು ಹೇಳಿದಾರೋ ಅದಕ್ಕೆ ವಿಷಾದ ವ್ಯಕ್ತ ಮಾಡಿದ್ದಾರೆ. ಇಲ್ಲಿಗೆ ಅದನ್ನು ಮುಕ್ತಾಯ ಮಾಡಿದ್ರೆ ಸರಿ, ಇದೇನೋ ಮುಂದುವರಿಸಿದ್ರೆ ಇಡೀ ಸಮಾಜ ಇವ್ರ ವಿರುದ್ಧ ಹೋರಾಟವನ್ನು ಮಾಡ್ತೀರಿ ಅನ್ನೋ ಮಾತನ್ನು, ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೀರಿ. ಹಿಂದೂಗಳಿಗೆ ಕ್ರಿಶ್ಚಿಯನ್ರಿಗೆ ಪಾಕಿಸ್ತಾನದಲ್ಲಿಲ್ಲ, ಅಫ್ಘಾನಿಸ್ತಾನದಲ್ಲಿಲ್ಲ. ಈ ರೀತಿ ಇದ್ದಾಗ ನಮ್ಮಲ್ಲಿ ಯಾಕೆ ಅನ್ನೋಂಥ ಪ್ರಶ್ನೆ ಮಾಡ್ಯಾರ ಅವರು. ಸ್ವಾಮೀಜಿಯಾಗಿ ಹಿಂದೂಗಳ ಪರವಾಗಿ ಮಾತಾಡಿದ್ದಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಅವರ ಪ್ರಕರಣವನ್ನು ವಾಪಸ್ ತಗೋಬೇಕು, ಇಲ್ಲಾಂದರೆ ಇಡೀ ಒಕ್ಕಲಿಗ ಸಮುದಾಯ ಸರ್ಕಾರವನ್ನು ಕೇಳಬೇಕು. ಭಾಳ ಸ್ವಾಭಿಮಾನಿ ವ್ಯಕ್ತಿ ಅದಲ್ಲ ಡಿ.ಕೆ. ಶಿವಕುಮಾರ್. ಮಾತಾಡಲಿ, ಇವತ್ತು ಒಕ್ಕಲಿಗರ ಒಬ್ಬ ಸ್ವಾಮಿಗಳ ಬಗ್ಗೆ ಇವತ್ತು ಕೇಸ್ ಹಾಕ್ಯಾರ. ಇದ್ರ ಬಗ್ಗೆ ಏನೋ ಕಾನೂನು ಎಲ್ಲರಿಗೂ ಒಂದೇ. ಜಿ. ಪರಮೇಶ್ವರ್. ಬಿಜೆಪಿ ಕಾಲದಲ್ಲೂ ಶ್ರೀಗಳ ವಿರುದ್ಧ ಎಫ್ಐಆರ್. ಬಾಲಗಂಗಾಧರನಾಥ ಶ್ರೀ ವಿರುದ್ಧ ಕೇಸ್ ಹಾಕಿದ್ರು. ಕಾನೂನು ನನಗೂ ದೊಡ್ಡದಲ್ಲ, ಅವರಿಗೂ ದೊಡ್ಡದಲ್ಲ. ಕಾನೂನು ಎಲ್ಲರಿಗೂ ಒಂದೇ ಅಲ್ಲ. ಕಾನೂನು ಬೇರೆ ಬೇರೆ ಇದ್ರೆ ಬೇರೆ ಬೇರೆ ಕಾನೂನನ್ನು ಉಪಯೋಗ ಮಾಡಬಹುದು. ಆದರೆ ಈ ದೇಶದಲ್ಲಿ ಇರ್ತಕ್ಕಂಥ ಕಾನೂನು ಎಲ್ಲರಿಗೂ ಒಂದೇ ಇದೆ. ಸ್ವಾಮೀಜಿಗೂ ಒಂದೇ ಕಾನೂನು, ನನಗೂ ಒಂದೇ ಕಾನೂನು ಮತ್ತು ಎಲ್ಲರಿಗೂ ಒಂದೇ ಕಾನೂನು. ಕಾನೂನಿನ ಚೌಕಟ್ಟಿನಲ್ಲಿ ಏನು ಕೆಲಸ ಮಾಡಬೇಕು ಇಲಾಖೆಯವರು ಅದನ್ನ ಮಾಡ್ತಾರೆ ಅಷ್ಟೇ. ಪೊಲೀಸ್ ನೋಟಿಸ್ ಕೊಟ್ಟಿದ್ದಾರೆ, ಅರೆಸ್ಟ್ ಮಾಡುವಂತ. ಅದು ನೋಡೋಣ, ಪ್ರೊಸೀಜರ್ ಅವ್ರು ಪೊಲೀಸ್ನವ್ರು ಮಾಡ್ಕೊಳ್ತಾರೆ. ಅದೇನೋ ಗೊತ್ತಿಲ್ಲ, ನೋಡ್ತೀನಿ ಅದ್ರ ಬಗ್ಗೆ. ಅಯ್ಯೋ, ಈಗ ಹಿಂದೆ ದೊಡ್ಡ ಸ್ವಾಮೀಜಿಯವರು ಇದ್ರಲ್ಲ, ಬಾಲಗಂಗಾಧರ ಸ್ವಾಮೀಜಿ, ಅವ್ರ ಬಗ್ಗೆನೇ ಹಾಕ್ಬಿಟ್ಟಿದ್ರು. ಯಾರು ಹಾಕಿದ್ದು? ಫಾರೆಸ್ಟ್ ಮಿನಿಸ್ಟರ್ ಯಾರಿದ್ರು ಅವತ್ತು? ಯಾರು ಮುಖ್ಯಮಂತ್ರಿ, ಯಾರು ಸರ್ಕಾರ ಇತ್ತು ಗೊತ್ತಾ? ನೋಡಿ, ಅದೊಂದು ಸ್ವಲ್ಪ ತೆಗೆದುಬಿಟ್ಟು ಆಗ ಟಿ ವಿಲೆಲ್ಲ ಹೊಡೆದಿದ್ರಲ್ಲ, ಅದನ್ನೂ ಸೇರಿ ಹೊಡೀರಿ. ಯಾವತ್ತೂ ಸರ್ಕಾರ ಯಾವುದಕ್ಕೂ ಚಂದ್ರಶೇಖರ್ ಸ್ವಾಮೀಜಿ ವಿರುದ್ಧ ಎಫ್ಐಆರ್ ಹಾಕುವಂತ ಹೇಳಿಲ್ಲ. ಅಥವಾ ಯಾವುದಾದ್ರು ಇಲಾಖೆಯಲ್ಲಿ ಅಥವಾ ಪೊಲೀಸ್ ಇಲಾಖೆಯವ್ರು ಹಾಕಿದರೆ ಅದನ್ನೇನು ನೋಡ್ತೀವಿ, ಅದನ್ನೇನು ಸರಿಪಡಿಸೋಣ, ಅದು ಬೇರೆ ವಿಚಾರ. ಸ್ವಾಮೀಜಿಗಳ ಈ ಒಂದು ಹೇಳಿಕೆ ಇದೀಗ ರಾಜಕೀಯದಲ್ಲಿ ನೀನಾ ನಾನಾ ಎನ್ನುವ ಸಮರಕ್ಕೆ ಮುನ್ನುಡಿ ಬರೆದಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವಕ್ಫ್ ಹೋರಾಟದ ಕಿಚ್ಚಿನ ನಡುವೆ ಸ್ವಾಮೀಜಿ ಹೇಳಿಕೆಯ ವಿರುದ್ಧ ಕಾಂಗ್ರೆಸ್ ಉರಿಯಾಗಿದೆ. ಸ್ವಾಮೀಜಿ ಮೇಲೆ ಹಾಕಿರೋ ಎಫ್ಐಆರ್ ಈಗ ರಾಜಕೀಯ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಇದರ ವಿರುದ್ಧ ಕಮಲ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆ ವಕ್ಫ್ ಮಂಡಳಿನೇ ಇಲ್ಲ ಅನ್ನೋ ತರ ಮಾಡಬೇಕು. ಒಂದು ಆ ಮುಸ್ಲಿಂ ಜನಾಂಗಕ್ಕೆ ವೋಟಿನ ಪವರೇ ಇಲ್ಲ ಅಂತ ಮಾಡ್ಬಿಟ್ಟೆ ಕಾನೂನು. ಚಂದ್ರಶೇಖರನಾಥ ಸ್ವಾಮೀಜಿಯ ಈ ಹೇಳಿಕೆ ಇದೀಗ ರಾಜ್ಯ ರಾಜಕೀಯದಲ್ಲಿ ಹೊಸ ವಿವಾದ ಸೃಷ್ಟಿಸಿದೆ. ಹಿಂದೂಗಳ ಪರ ಮಾತನಾಡಿದ ಸ್ವಾಮೀಜಿ ವಿರುದ್ಧ ಉಪ್ಪರಪೇಟೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ನಾಳೆ ವಿಚಾರಣೆಗೆ ಬರುವಂತೆ ಶ್ರೀಗೆ ಸಮನ್ಸ್ ಜಾರಿ ಮಾಡಲಾಗಿದೆ. ನಮ್ಮ ದೇಶಕ್ಕೆ ಒಳ್ಳೆ ಕೀರ್ತಿ, ಒಳ್ಳೆ ಅಭಿಪ್ರಾಯ ಬರಬೇಕು ಅಂದ್ರೆ ಈ ರಾಜಕೀಯದವ್ರು ಮಾಡ್ತಾ ಇರ್ತಕ್ಕಂಥದ್ದು ಓಟ್ಗೋಸ್ಕರ ಮಾಡ್ತಾ ಇರೋದ್ರಿಂದ ಆ ಮುಸ್ಲಿಂ ಜನಾಂಗಕ್ಕೆ ಈ ವೋಟಿನ ಪವರೇ ಇಲ್ಲ ಅಂತ ಮಾಡ್ಬಿಟ್ಟೆ ಕಾನೂನು. ಆಗ
ತನಿಖೆಗೆ ಹಾಜರಾಗದೆ ಹೋದ್ರೆ ಶ್ರೀಗಳ ಬಂಧನವಾಗುತ್ತಾ ಎನ್ನುವ ಪ್ರಶ್ನೆಯೂ ಎದ್ದಿದೆ. ಜೊತೆಗೆ ರಾಜಕೀಯ ಸಮರ ತಾರಕಕ್ಕೇರಿದೆ. ವಿಧಾನಸೌಧದಲ್ಲೇ ಪಾಕಿಸ್ತಾನ ಜಿಂದಾಬಾದ್ ಅಂದರೂ ಕ್ರಮ ತೆಗೆದುಕೊಂಡಿಲ್ಲ ನೀವು. ಇಲ್ಲಿ ಸ್ವಾಮೀಜಿ ಅವರು ಒಂದು ಹೇಳಿಕೆ ಕೊಟ್ಟರೆ ಅವ್ರಿಗೆ ನೋಟಿಸ್ ಕೊಡ್ತೀರಿ ಅಂದರೆ ನಾಚಿಕೆ ಆಗಲ್ವ ನಿಮ್ಮ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ? ಏನು ಮಾನ ಮರ್ಯಾದೆ ಇರೋವಂಥ ಸರ್ಕಾರನ? ಅದಕ್ಕೆ ಈ ಥರ ಗೊಡ್ಡು ಬೆದರಿಕೆಗಳಿಗೆಲ್ಲ, ನಿಮ್ಮ ನೋಟಿಸು ಈ ಥರಕ್ಕೆಲ್ಲ ಗೊಡ್ಡು ಬೆದರಿಕೆಗಳಿಗೆಲ್ಲ ಬಗ್ಗಲ್ಲ. ಇಡೀ ಸಮಾಜ ಅವ್ರ ಜೊತೆ ನಿಲ್ತೀರಿ, ಮಠದ ಜೊತೆ ನಿಲ್ತೀರಿ. ಅವ್ರು ಈಗಾಗಲೇ ಅವ್ರು ಏನು ಹೇಳಿದಾರೋ ಅದಕ್ಕೆ ವಿಷಾದ ವ್ಯಕ್ತ ಮಾಡಿದ್ದಾರೆ. ಇಲ್ಲಿಗೆ ಅದನ್ನು ಮುಕ್ತಾಯ ಮಾಡಿದ್ರೆ ಸರಿ, ಇದೇನೋ ಮುಂದುವರಿಸಿದ್ರೆ ಇಡೀ ಸಮಾಜ ಇವ್ರ ವಿರುದ್ಧ ಹೋರಾಟವನ್ನು ಮಾಡ್ತೀರಿ ಅನ್ನೋ ಮಾತನ್ನು, ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದಾರೆ. ಹಿಂದೂಗಳಿಗೆ ಕ್ರಿಶ್ಚಿಯನ್ರಿಗೆ ಪಾಕಿಸ್ತಾನದಲ್ಲಿಲ್ಲ, ಅಫ್ಘಾನಿಸ್ತಾನದಲ್ಲಿಲ್ಲ. ಈ ರೀತಿ ಇದ್ದಾಗ ನಮ್ಮಲ್ಲಿ ಯಾಕೆ ಅನ್ನೋಂಥ ಪ್ರಶ್ನೆ ಮಾಡ್ಯಾರ ಅವರು. ಸ್ವಾಮೀಜಿಯಾಗಿ ಹಿಂದೂಗಳ ಪರವಾಗಿ ಮಾತಾಡಿದ್ದಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಅವರ ಪ್ರಕರಣವನ್ನು ವಾಪಸ್ ತಗೋಬೇಕು, ಇಲ್ಲಾಂದರೆ ಇಡೀ ಒಕ್ಕಲಿಗ ಸಮುದಾಯ ಸರ್ಕಾರವನ್ನು ಕೇಳಬೇಕು. ಭಾಳ ಸ್ವಾಭಿಮಾನಿ ವ್ಯಕ್ತಿ ಅದಲ್ಲ DK ಶಿವಕುಮಾರ್. ಮಾತಾಡಲಿ, ಇವತ್ತು ಒಕ್ಕಲಿಗರ ಒಬ್ಬ ಸ್ವಾಮಿಗಳ ಬಗ್ಗೆ ಇವತ್ತು ಕೇಸ್ ಹಾಕ್ಯಾರ. ಇದ್ರ ಬಗ್ಗೆ ಏನೋ ಕಾನೂನು ಎಲ್ಲರಿಗೂ ಒಂದೇ. ಜಿ ಪರಮೇಶ್ವರ್. ಬಿಜೆಪಿ ಕಾಲದಲ್ಲೂ ಶ್ರೀಗಳ ವಿರುದ್ಧ FIR. ಬಾಲಗಂಗಾಧರನಾಥ ಶ್ರೀ ವಿರುದ್ಧ ಕೇಸ್ ಹಾಕಿದ್ರು. ಕಾನೂನು ನನಗೂ ದೊಡ್ಡದಲ್ಲ, ಅವರಿಗೂ ದೊಡ್ಡದಲ್ಲ. ಕಾನೂನು ಎಲ್ಲರಿಗೂ ಒಂದೇ ಅಲ್ಲ. ಕಾನೂನು ಬೇರೆ ಬೇರೆ ಇದ್ದರೆ ಬೇರೆ ಬೇರೆ ಕಾನೂನನ್ನು ಉಪಯೋಗ ಮಾಡ್ಬೋದು. ಆದರೆ ಈ ದೇಶದಲ್ಲಿ ಇರ್ತಕ್ಕಂಥ ಕಾನೂನು ಎಲ್ಲರಿಗೂ ಒಂದೇ ಇದೆ. ಸ್ವಾಮೀಜಿಗೂ ಒಂದೇ ಕಾನೂನು, ನನಗೂ ಒಂದೇ ಕಾನೂನು ಮತ್ತು ಎಲ್ಲರಿಗೂ ಒಂದೇ ಕಾನೂನು. ಕಾನೂನಿನ ಚೌಕಟ್ಟಿನಲ್ಲಿ ಏನು ಕೆಲಸ ಮಾಡಬೇಕು ಇಲಾಖೆಯವರು ಅದನ್ನ ಮಾಡ್ತಾರೆ ಅಷ್ಟೇ. ಅದು ಪೊಲೀಸ್ ನೋಟಿಸ್ ಕೊಟ್ಟಿದ್ದಾರೆ, ಅವರನ್ನು ಅರೆಸ್ಟ್ ಮಾಡುವಂತ. ಅದು ನೋಡೋಣ, ಪ್ರೊಸೀಜರ್ ಅವ್ರು ಪೊಲೀಸ್ನವ್ರು ಮಾಡ್ಕೊಳ್ತಾರೆ. ಅದೇನೋ ಗೊತ್ತಿಲ್ಲ, ನೋಡ್ತೀನಿ ಅದ್ರ ಬಗ್ಗೆ. ಅಯ್ಯೋ, ಈಗ ಹಿಂದೆ ದೊಡ್ಡ ಸ್ವಾಮೀಜಿಯವರು ಇದ್ರಲ್ಲ, ಬಾಲಗಂಗಾಧರ ಸ್ವಾಮೀಜಿ, ಅವ್ರ ಬಗ್ಗೆನೇ ಹಾಕ್ಬಿಟ್ಟಿದ್ರು. ಯಾರು ಹಾಕಿದ್ದು? ಫಾರೆಸ್ಟ್ ಮಿನಿಸ್ಟರ್ ಯಾರಿದ್ರು ಅವತ್ತು? ಯಾರು ಮುಖ್ಯಮಂತ್ರಿ, ಯಾರು ಸರ್ಕಾರ ಇತ್ತು ಗೊತ್ತಾ? ನೋಡಿ, ಅದೊಂದು ಸ್ವಲ್ಪ ತೆಗೆದುಬಿಟ್ಟು ಆವಾಗ TV ವಿಲೆಲ್ಲ ಹೊಡೆದಿದ್ರಲ್ಲ, ಅದನ್ನೂ ಸೇರಿ ಹೊಡೀರಿ. ಯಾವತ್ತೂ ಸರ್ಕಾರ ಯಾವುದಕ್ಕೂ ಚಂದ್ರಶೇಖರ್ ಸ್ವಾಮೀಜಿ ವಿರುದ್ಧ FIR ಹಾಕುವಂತ ಹೇಳಿಲ್ಲ. ಅಥವಾ ಯಾವುದಾದ್ರು ಇಲಾಖೆಯಲ್ಲಿ ಅಥವಾ ಪೊಲೀಸ್ ಇಲಾಖೆಯವ್ರು ಹಾಕಿದರೆ ಅದನ್ನೇನು ನೋಡ್ತೀವಿ, ಅದನ್ನೇನು ಸರಿಪಡಿಸೋಣ, ಅದು ಬೇರೆ ವಿಚಾರ. ಸ್ವಾಮೀಜಿಗಳ ಈ ಒಂದು ಹೇಳಿಕೆ ಇದೀಗ ರಾಜಕೀಯದಲ್ಲಿ ನೀನಾ ನಾನಾ ಎನ್ನುವ ಸಮರಕ್ಕೆ ಮುನ್ನುಡಿ ಬರೆದಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವಕ್ಫ್ ಹೋರಾಟದ ಕಿಚ್ಚಿನ ನಡುವೆ ಸ್ವಾಮೀಜಿ ಹೇಳಿಕೆಯ ವಿರುದ್ಧ ಕಾಂಗ್ರೆಸ್ ಉರಿಯಾಗಿದೆ. ಸ್ವಾಮೀಜಿ ಮೇಲೆ ಹಾಕಿರೋ FIR ಈಗ ರಾಜಕೀಯ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಇದರ ವಿರುದ್ಧ ಕಮಲ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆ ವಕ್ಫ್ ಮಂಡಳಿನೇ ಇಲ್ಲ ಅನ್ನೋ ತರ ಮಾಡಬೇಕು. ಒಂದು